ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ಗೆ. ಇಂದು ನಾವು ಮಾತನಾಡೋದು ಬಹಳ ಮುಖ್ಯವಾದ ಹೊಸ ಪಿಂಚಣಿ ವ್ಯವಸ್ಥೆ ಯುಪಿಎಸ್ ಪೆನ್ಷನ್ ಸ್ಕೀಮ್ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಬಗ್ಗೆ. ಈ ಯೋಜನೆ ಯಾರಿಗೆ ಅನ್ವಯವಾಗುತ್ತದೆ? ಎನ್ಪಿಎಸ್ ನೋಡು ಹೋಲಿಕೆ ಹೇಗೆ? ಎಷ್ಟು ಪಿಂಚಣಿ ಸಿಗುತ್ತದೆ? ಯಾರು ಆಯ್ಕೆ ಮಾಡಿಕೊಳ್ಳಬಹುದು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸಿಗಲಿದೆ. ಆದ್ದರಿಂದ ವಿಡಿಯೋ ಕೊನೆವರೆಗೂ ನೋಡಿ. ಯುಪಿಎಸ್ ಪೆನ್ಷನ್ ಸ್ಕೀಮ್ ಏನು? ಯುಪಿಎಸ್ ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್. ಇದು ಕೇಂದ್ರ ಸರ್ಕಾರದ ನೌಕರರಿಗೆ ಪರಿಚಯಿಸಲಾಗಿರುವ ಹೊಸ ಪಿಂಚಣಿ ವ್ಯವಸ್ಥೆ. ಹಳೆಯ ಪಿಂಚಣಿ ಯೋಜನೆ ಒಪಿಎಸ್ ಮತ್ತು ಹೊಸ ಪಿಂಚಣಿ ಯೋಜನೆ ಎನ್ಪಿಎಸ್, ಈ ಎರಡರ ಮಧ್ಯದ ಸಮತೋಲನ ವ್ಯವಸ್ಥೆ ಇದಾಗಿದೆ. ಯುಪಿಎಸ್ಯ ಮುಖ್ಯ ಉದ್ದೇಶ ಏನು ಅಂದ್ರೆ ನಿವೃತ್ತಿ ಆದ ನಂತರ ಖಚಿತ ಪಿಂಚಣಿ, ನೌಕರರಿಗೆ ಆರ್ಥಿಕ ಭದ್ರತೆ. ಯುಪಿಎಸ್ ಯಾರು ಪಡೆಯಬಹುದು? ಯುಪಿಎಸ್ ಯೋಜನೆ ಅನ್ವಯವಾಗುವವರು ಕೇಂದ್ರ ಸರ್ಕಾರದ ನೌಕರರು. ಈಗಾಗಲೇ ಎನ್ಪಿಎಸ್ನಲ್ಲಿ ಇರುವ ನೌಕರರು, ನಿವೃತ್ತಿಗೆ ಇನ್ನೂ ಕೆಲವು ವರ್ಷ ಬಾಕಿ ಇರುವವರು. ರಾಜ್ಯ ಸರ್ಕಾರದ ನೌಕರರಿಗೆ ಅನ್ವಯವಾಗುತ್ತದಾ? ಅದು ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಒಳಪಟ್ಟಿರುತ್ತದೆ. ನಿವೃತ್ತಿ ನಂತರ ಕೊನೆಯ ಸಂಬಳದ 50% ಪಿಂಚಣಿ. ನೌಕರರಿಂದ ಯಾವುದೇ ಕೊಡುಗೆ ಇಲ್ಲ. ಸರ್ಕಾರದ ಮೇಲಿನ ಹೆಚ್ಚಿನ ಹೊರೆ. ಪಿಂಚಣಿ ಮಾರ್ಕೆಟ್ ಮೇಲೆ ಅವಲಂಬಿತ. ಖಚಿತ ಪಿಂಚಣಿ ಇಲ್ಲ. ನೌಕರ ಸಂಕಲನ ಸರ್ಕಾರ ಕೊಡುಗೆ. ಯುಪಿಎಸ್ ಯೂನಿಫೈಡ್ ಪೆನ್ಷನ್ ಸ್ಕೀಮ್, ಖಚಿತ ಕನಿಷ್ಠ ಪಿಂಚಣಿ, ಸರ್ಕಾರದ ಬೆಂಬಲ. ಎನ್ಪಿಎಸ್ಗಿಂತ ಹೆಚ್ಚು ಸುರಕ್ಷತೆ. ಅಂದರೆ ಯುಪಿಎಸ್ ಸಮ ಒಪಿಎಸ್ ಭದ್ರತೆ ಸಂಕಲನ ಎನ್ಪಿಎಸ್ ವ್ಯವಸ್ಥೆ. ಯುಪಿಎಸ್ನಲ್ಲಿ ಎಷ್ಟು ಪಿಂಚಣಿ ಸಿಗುತ್ತದೆ? ಯುಪಿಎಸ್ ಯೋಜನೆಯ ಮುಖ್ಯ ಆಕರ್ಷಣೆ ನಿವೃತ್ತಿ ಸಮಯದಲ್ಲಿ ಕೊನೆಯ 12 ತಿಂಗಳ ಸರಾಸರಿ ಮೂಲ ಸಂಬಳದ 50% ಪಿಂಚಣಿ. ಕನಿಷ್ಠ ಸೇವಾ ಅವಧಿ ಪೂರೈಸಿದರೆ ಪಿಂಚಣಿ ಖಚಿತ. ಇದು ಎನ್ಪಿಎಸ್ನಲ್ಲಿ ಇರುವ ಅನಿಶ್ಚಿತತೆಗಿಂತ ತುಂಬಾ ಉತ್ತಮ. ಕುಟುಂಬ ಪಿಂಚಣಿ ಮತ್ತು ಇತರೆ ಲಾಭಗಳು. ಯುಪಿಎಸ್ನಲ್ಲಿ ಇನ್ನಷ್ಟು ಸೌಲಭ್ಯಗಳು. ಕುಟುಂಬ ಪಿಂಚಣಿ ನೌಕರರ ಮರಣದ ನಂತರ ಪತ್ನಿ ಬಾಯ್ ಕುಟುಂಬಕ್ಕೆ ಪಿಂಚಣಿ. ಮಹಂಗಾಯಿ ಭತ್ಯೆ, ಡಿಎ ಜೋಡಣೆ ಪಿಂಚಣಿಗೂ ಡಿಎ ಅನ್ವಯವಾಗುತ್ತದೆ. ನಿವೃತ್ತ ಜೀವನಕ್ಕೆ ಆರ್ಥಿಕ ಭದ್ರತೆ. ಯುಪಿಎಸ್ ಕಡ್ಡಾಯವೇ? ಆಯ್ಕೆಯೇ? ಯುಪಿಎಸ್ ಕಡ್ಡಾಯವಲ್ಲ, ಇದು ಐಚ್ಛಿಕ, ಆಪ್ಷನಲ್. ಎನ್ಪಿಎಸ್ನಲ್ಲಿರುವ ನೌಕರರು ಯುಪಿಎಸ್ ಆಯ್ಕೆ ಮಾಡಿಕೊಳ್ಳಬಹುದು. ಒಂದು ಬಾರಿ ಆಯ್ಕೆ ಮಾಡಿದ ನಂತರ ಮತ್ತೆ ಬದಲಾಯಿಸುವ ಅವಕಾಶ ಇರೋದಿಲ್ಲ. ಆದ್ದರಿಂದ ಚಿಂತಿಸಿ ನಿರ್ಧಾರ ಮಾಡಿ. ಯುಪಿಎಸ್ ಮುಖ್ಯ ಅಂಶಗಳ ಸಂಕ್ಷಿಪ್ತ ಮಾಹಿತಿ. ಖಚಿತ ಪಿಂಚಣಿ, ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರ. ಒಪಿಎಸ್ ಮತ್ತು ಎನ್ಪಿಎಸ್ ನಡುವಿನ ಸಮತೋಲನ. ನಿವೃತ್ತಿ ನಂತರ ಭದ್ರ ಜೀವನ. ಈ ಯುಪಿಎಸ್ ಪೆನ್ಷನ್ ಸ್ಕೀಮ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಉಪಯುಕ್ತ ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಜೊತೆ ಇರಲಿ. ಧನ್ಯವಾದಗಳು.